ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಪ್ರಕರಣವನ್ನ ಸಿಬಿಐಗೆ ಕೊಡೋಕೆ ಆಗ್ರಹಿಸ್ತಾ ಇದ್ದಾರೆ. ಆದರೆ ಸಿಬಿಐಗೆ ಕೊಡುವಂತ ಅಗತ್ಯ ಏನೂ ಕಾಣಿಸ್ತಾ ಇಲ್ಲ ಅಂದ್ರು. ಈ ಪ್ರಕರಣವನ್ನ ಪೊಲೀಸರೇ ತನಿಖೆ ಮಾಡ್ತಾರೆ, ಎಲ್ಲವನ್ನು ನೋಡಿ ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಸಿಬಿಐ ಕೊಡೋ ಅಗತ್ಯ ಏನು ಕಾಣ್ತಾ ಇಲ್ಲ. ಅವರು ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಏನಾದರೂ ಲ್ಯಾಪ್ಸಸ್ ಇದ್ದರೆ ಅವರು ಗೊತ್ತಾಗುತ್ತೆ. ಆನಂತರ ಲ್ಯಾಪ್ಸಸ್ ಒಂದು ವೇಳೆ ಇದ್ದರೆ ಅದಕ್ಕೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ಬರುತ್ತೆ. ಅದನ್ನೇ ಮತ್ತೆ ತನಿಖೆ ಮಾಡೋದು. ಇವ್ರು ಹೇಳಿದ್ರಲ್ಲ, ಅವ್ರ ಹೆಸರು ಬಿಟ್ಬಿಟ್ಟಿದ್ದಾರೆ FIRನಲ್ಲಿ, ಡೆತ್ ನೋಟಲ್ಲಿದೆ, ಅದೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನೋಡಬೇಕಲ್ಲ, ತನಿಖೆ ಮಾಡಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಅದಕ್ಕೇನು ಮಾಡೋದು ಮುಂದೆ ಕಾನೂನು ಪ್ರಕಾರ ಮಾಡ್ತೀವಿ. ಇಲ್ಲ, ನಮ್ಮವರು ತನಿಖೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಡೆತ್ ನೋಟ್ನಲ್ಲಿ ಮಂತರ್ಗೌಡ ಪೊನ್ನಣ್ಣ ಹೆಸರು ಇದೆಯಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾರೆ, ಎಷ್ಟು ಜನ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ದಾರೆ, ಕಾಂಗ್ರೆಸ್ನಿಂದ ತೊಂದರೆ ಅಂತ ಸಲಹಾ ಕೇಂದ್ರ ಮಾಡಿದ್ರು, ಬಿಜೆಪಿಯವರ ಹತ್ತಿರ ಆ ಸಹಾಯವಾಣಿ ನಂಬರ್ ಇದೆಯಾ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಕಿರುಕುಳ ಯಾರೋ ಒಬ್ಬ ವ್ಯಕ್ತಿದಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ? ಪೊನ್ನಣ್ಣನ ಹೆಸರು ಹೇಳಿದಾರ? ಮಂತರಕ್ಕಿಂತ ಕಿರುಕುಳ ಇದೆ ಅಂತ ಹೇಳಿದಾರ ಸರ್? ನಾವು ಕೂಡ ಜವಾಬ್ದಾರಿಯಾಗಿ ಮಾತಾಡಬೇಕಲ್ಲ. ನೀವು ಅಲ್ಲಿ ಡೆತ್ ನೋಟ್ನಲ್ಲಿ ಅಥವಾ ಸೋಕಾಲ್ಡ್ ಡೆತ್ ನೋಟ್ ವಿಚ್ ಇಸ್ ಅ ಮೆಸೇಜ್, ಅದರಲ್ಲಿ ಹೆಸರು ಇದೆಯಾ ಸರ್ ಯಾರ್ದಾರ? ಈಗ 2 ತಿಂಗಳ ಹಿಂದೆನೆ ಬೀದರ್ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಾಗ ನನ್ನ ಹೆಸರಿತ್ತಾ? ಏನಾಯ್ತದು? ಕೇರಳ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಗುಲ್ಬರ್ಗದಲ್ಲಿ, ಏನಾಯಿತು? ಆರ್ ದೇ ಫಾಲೋಯಿಂಗ್ ಇಟ್ ಅಪ್? ಯಾರಾದರೂ ಒಬ್ಬರನ್ನ ಹೋಗಿ ತನಿಖೆ ಆದಮೇಲೆ CID ಆಫೀಸಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ, ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ, ಅದು ತನಿಖೆ ಎಲ್ಲಿಗೆ ಬಂತು ಕೇಳಿದ್ರ? ಅದು ಸದನದಲ್ಲಿ ಪ್ರಶ್ನೆ ಮಾಡಿದ್ರ? ಅದು ಅದೇ ಸರ್ ನಾನು ಹೇಳ್ತಾ ಇರೋದು. ಇವ್ರದ್ದು ರಾಜಕೀಯ ಇಷ್ಟು ಸಾವಿನ ಮನೆಯಲ್ಲಿ ಸಂತಸ ಮಾಡೋದೇ ಇವ್ರದ್ದು ರಾಜಕೀಯ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಯಾವ್ದ್ರ ಬಗ್ಗೆ ಏನು ತಪ್ಪು ಯಾವುದು ಸರಿ ಯಾವುದು ತಿಳ್ಕೊಳೋದು ಪ್ರಯತ್ನ ಮಾಡ್ತಾ ಇಲ್ಲ. ಆ ಪಟ್ಟಿನಲ್ಲಿ ಇವ್ರ ಹೆಸರು ಸೇರ್ತದೆ. ಇದನ್ನು 10 ದಿನ ಕೊಡಿ, ಇದೇ ಆಗೋದು. BJPಯವರ ರಾಜಕೀಯ ಅಸ್ತಿತ್ವನೇ ಇಷ್ಟು. ಕಿರುಕುಳ ಯಾರೋ ಒಬ್ಬ ವ್ಯಕ್ತಿದಿದೆ ಅಂತ ಹೇಳ್ತಾರೆ ಅಷ್ಟೇ. ರಾಜ್ಯ ರಾಜಕೀಯದಲ್ಲಿ ವಿನಯ್ ಆತ್ಮಹತ್ಯೆ ಪ್ರಕರಣ ಭಾರೀ ಸದ್ದು ಮಾಡ್ತಿದೆ. ಬಿಜೆಪಿ ನಾಯಕರಿಗೆ ಯಾವುದೇ ಅಜೆಂಡಾ ಇಲ್ಲ, ಹೀಗಾಗಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕೆಪಿಸಿಸಿ ಉಪಾಧ್ಯಕ್ಷ RV ವೆಂಕಟೇಶ್ ಕಿಡಿಕಾರಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಡೆತ್ ನೋಟ್ ವಾಟ್ಸ್ಆ್ಯಪ್ನಲ್ಲಿದೆ, ತೆನ್ನೀರ ಹೆಸರಿದೆ, ಆದರೆ ಕೈ ಬರಹದಲ್ಲಿ ಇಲ್ಲ ಅಂದ್ರು. ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡಿ ಸತ್ಯವನ್ನ ತಿಳಿಸ್ತಾರೆ. ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಶಾಸಕರ ಕೈವಾಡ ಇಲ್ಲ ಅಂತ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿನಯ್ ಎಂಬುವ ಒಬ್ಬ ಯುವಕ ಬೆಂಗಳೂರಿನಲ್ಲಿ ಕೆಲ ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂಥ ಸಂಬಂಧ ಇರ್ತಕ್ಕಂಥ ಒಂದು ಪ್ರಕರಣ. ಇದರಲ್ಲಿ ನಮ್ಮ ಪಕ್ಷದ ಶಾಸಕರಾದ 2 ಶಾಸಕರ ಹೆಸರು ಪ್ರಸ್ತಾಪ ಆಗಿದೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಇವತ್ತು ಜನಕ್ಕೂ ಕೂಡ ಗೊತ್ತಾಗಬೇಕಾಗಿದೆ. BJPಯವರಿಗೆ ಯಾವುದೇ ಒಂದು ಅಜೆಂಡಾ ಇಲ್ಲ, ಸ್ವಂತವಾದ ಅಜೆಂಡಾ, ಜನಪರವಾದಂಥ ವಿಷಯಗಳು ಅವರತ್ತಲ್ಲ. ಇಂಥ ಪ್ರಕರಣಗಳನ್ನ ಹಿಡ್ಕೊಂಡು ಅವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಪ್ರೇರಿತವಾಗಿ ಈ ವಿಷಯಗಳನ್ನ ದೊಡ್ಡದು ಮಾಡೋ ಉದ್ದೇಶ ಅಷ್ಟೇ ಇರ್ತದೆ. ಈಗ ತಮಗೆಲ್ಲ ತಿಳಿದಂಗೆ ಈ ಒಂದು ಪ್ರಕರಣ ಕಳೆದ 2 ತಿಂಗಳಿನಿಂದ ಫೆಬ್ರವರಿ 5ನೇ ತಾರೀಕಿನಿಂದ ಇದ್ರ ಪ್ರಕರಣ ಒಂದು ಇತಿಹಾಸ ಕಾಣ್ಬೋದು. ಏನು ವಿನಯ್ ಎಂಬುವ ಯುವಕ ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿಕೊಂಡು ಮೂಲತಃ ಕೊಡಗಿನವ್ರು ಇರ್ಬೋದು. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಯುವಕರಲ್ಲಿ ಒಂದು ಆಕರ್ಷಕ ಶಕ್ತಿ. ಬೇರೆ ಬೇರೆ ವಿಷಯಗಳು ಪ್ರತಿನಿತ್ಯ ಪ್ರತಿಯೊಬ್ಬ ಯುವಕ ಕನೆಕ್ಟ್ ಆಗ್ತಕ್ಕಂಥ ಸೋಷಿಯಲ್ ಮೀಡಿಯಾ. ಇದು 2 ಶಾಸಕರು, ಯಾರು ನಮ್ಮ ಪೊನ್ನಣ್ಣವರಾಗಲಿ ಮಂತ್ರಗೌಡ ಆಗಲಿ, ಇವ್ರ ಗಮನಕ್ಕೆ ಇರಲ್ಲ. ಆದರೆ ಆಶ್ಚರ್ಯಕರವಾಗಿ ಆ ಡೆತ್ ನೋಟ್ ಅನ್ನೋದು ಯಾರನ್ನ ಕೈಯಲ್ಲಿ ಬರೆದಿದ್ರೆ ಅದನ್ನು ಡೆತ್ ನೋಟ್ ಅಂತಾರೆ. ಇಲ್ಲಿ ಕಾನೂನು ತಜ್ಞರು ಕೂಡ ಇದ್ದಾರೆ. ಡೆತ್ ನೋಟು ವಾಟ್ಸಪ್ಪಲ್ಲಿ ಇರ್ತಕ್ಕಂಥದ್ದು, ಅದು ಅವರೇ ಮಾಡಿರ್ಬೋದು, ಯಾರೇ ಮಾಡಿರ್ಬೋದು. ಇದನ್ನು
ಕುಮಾರ್ ಕಟೀಲ್ ಅವರಿಗೆ ಮತ್ತೆ ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಾರ್ಥನೆ ಮಾಡಿದ್ದಾರೆ. ಕೇರಳದ ಕಾಸರಗೋಡಿನ ಮದನಂತೇಶ್ವರ ಸಿದ್ಧಿವಿನಾಯಕನ ದೇಗುಲಕ್ಕೆ ಭೇಟಿ ನೀಡಿ ಮದೂರು ದೇವಸ್ಥಾನದ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ದ ಡಿಕೆ ಶಿವಕುಮಾರ್ ವೇದಿಕೆಯಲ್ಲಿ ಮಾತನಾಡಿ, ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಅವರು ತಮ್ಮನ್ನ ಮಾಜಿ ಅಂದ್ಕೊಳ್ಳೋದು ಬೇಡ. ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ. ಹೀರೋ ಝೀರೋ ಆಗ್ತಾನೆ, ಝೀರೋ ಹೀರೋನು ಆಗ್ತಾನೆ. ಭಗವಂತ ನಿಮ್ಮ ಎಲ್ಲ ವಿಘ್ನ ನಿವಾರಣೆ ಮಾಡಲಿ, ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡುವ ಅವಕಾಶ ಕೊಡಲಿ. ನಿಮಗೆ ಅವಕಾಶ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಡಿಸಿಎಂ ಹೇಳಿದರು. ಇದು ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟರು. ನಾನು ಮಾಜಿ ಅನ್ಕೊಳ್ಳೋದು ಬೇಡ. ರಾಜಕಾರಣದಲ್ಲಿ ಯಾವುದು ಶಾಶ್ವತಲ್ಲ. ಹೀರೋ ಝೀರೋ ಆಯ್ತಾನೆ, ಝೀರೋ ಹೀರೋ ಆಯ್ತಾನೆ. ಸೊ ನಮಗೂ ಇವತ್ತು ನಾವು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ. ಭಗವಂತ ಖಂಡಿತ ನಿಮಗೆ ಆ ಎಲ್ಲ ವಿಘ್ನ ನಿವಾರಣೆ ಮಾಡಿ ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ನಿಮ್ಗೆ ಪರವಾಗಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರಿದ ಕುಮಾರಸ್ವಾಮಿ ವಿರುದ್ಧ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಕೇಂದ್ರ ಸಚಿವರು, ಅವರ ಬಳಿ ದೊಡ್ಡ ಖಾತೆ ಇದೆ. ರಾಜ್ಯ ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತಾರೆ ಅಂತ ನೋಡೋಣ ಅಂತ ತಿರುಗೇಟು ಕೊಟ್ರು. ರಾಜಕೀಯ ಯುದ್ಧ ಅಂದ್ರೆ ಬಂದೂಕು ಹಿಡಿದು ಯುದ್ಧ ಮಾಡ್ತಾರಾ? ಕುಮಾರಸ್ವಾಮಿ ದಾಖಲೆ ಬಿಡುಗಡೆ ಮಾಡಲಿ, ಸರ್ಕಾರ ಉತ್ತರ ನೀಡೋದಕ್ಕೆ ಸಮರ್ಥವಾಗಿದೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರಕ್ಕೆ ಏನು ಆ ರೀತಿ ಸಲಹೆ ಕೊಡ್ತಾರೆ ಅದನ್ನು ನೋಡೋಣ, ಸಲಹೆ ಬಂದಾಗ ತಗೊಳ್ಳೋಣ. ಈ ರಾಜಕೀಯದಲ್ಲಿ ಯುದ್ಧ ಅಂದರೆ ಏನು ಬಂದೂಕ ಹಿಡ್ಕೊಂಡು ಯುದ್ಧ ಮಾಡ್ತಾರೆ? ಯುದ್ಧ ಅಂದರೆ ಟೀಕೆ ಟಿಪ್ಪಣಿಗಳು ಅಂತ ನಾವು ಭಾವಿಸ್ಕೊಳ್ತೀವಿ. ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥವಾಗಿದೆ, ಕೊಡ್ತೀವಿ. ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀನಿ ಹಾಗೆ ಅಂತ ಏನು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅಕ್ರಮದ ಬಗ್ಗೆ ನನ್ನ ಬಳಿ ಟನ್ ಗಟ್ಟಲೆ ದಾಖಲೆಗಳಿವೆ ಎಂಬ ಎಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಟನ್ ಗಟ್ಟಲೆ ದಾಖಲೆಗಳಿದ್ರೆ ಬಿಡುಗಡೆ ಮಾಡಿ, ದಾಖಲೆ ನಿಮ್ಮ ಬಳಿ ಇಟ್ಕೊಂಡು ಏನ್ ಮಾಡ್ತೀರಾ ಅಂತ ಸವಾಲ್ ಹಾಕಿದ್ರು. ಅಲ್ಲದೆ ಈ ಹಿಂದೆ ಕೂಡ ಪೆನ್ ಡ್ರೈವ್ ಅಂದ್ರು, ಅದು ಹೊರಗೆ ಬರಲೇ ಇಲ್ಲ, ಈಗಲೂ ಮಾತನಾಡ್ಲಿ ಅಂತ ಹೇಳಿದ್ದಾರೆ. ಆಯ್ತು, ಮಾಡಲಿಲ್ಲ. ಅವ್ರ ಕಡೆ ಟನ್ ಗಟ್ಟಲೆ ಗಾಟ್ರಿದ್ರೆ ಯಾರು ಪ್ರಿವೆಂಟ್ ಮಾಡ್ತಾರೆ? ದಾಖಲೆ ಇಟ್ಕೊಂಡು ಹಾಕೊಂಡಿರ್ತಾರೆ. ಹಿಂದಿನೂ ಕೂಡ ಅವರು ಬರೀ ಪೆನ್ ತೋರಿಸಿ ಪೆನ್ ಡ್ರೈವ್ ಮಾಡ್ತಿದ್ರು. ಈಗ ದಾಖಲೆ ಟನ್ ಗಟ್ಟಲೆ ದಾಖಲೆ ತಂದು ಇಟ್ಬಿಡ್ಲಿ, ಮಾಧ್ಯಮದ ನಿಮ್ಮ ಮುಂದೆ ಇಟ್ಬಿಡ್ಲಿ. ಏನಂತ ಬಿಡುಗಡೆ ಮಾಡಲಿ. ಹಿಂದಿನೂ ಕೂಡ ಪೆನ್ ಡ್ರೈವ್ ಅಂದರು, ಪೆನ್ ಡ್ರೈವ್ ಹೊರಗೆ ಬರಲಿಲ್ಲ. ಈಗ ಅದನ್ನು ಟನ್ ಗಟ್ಟಲೆ ದಾಖಲೆಗಳು ಅವರೇ ಹೊರಗೆ ಬರಲಿ. ತಿಂಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಾವು ಜಾರಿಗೆ ನಿರ್ಧಾರ ಮಾಡಿದ್ರೆ ಸಿಎಂ ಅವರು ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಶಾಸಕ ಯತ್ನಾಳ್ ಮತ್ತೆ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ದಮ್ ಇದ್ರೆ ವಿಜಯೇಂದ್ರ ರಾಜೀನಾಮೆ ನೀಡಲಿ, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ, ಮತ್ತೆ ಚುನಾವಣೆಗೆ ನಿಲ್ಲೋಣ ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲದೆ ನಾನು ಭಗವಾ ಧ್ವಜದ ಮೇಲೆ ಚುನಾವಣೆಗೆ ನಿಲ್ತೀನಿ, ಮುಸ್ಲಿಂ ಮತಗಳು ನನಗೆ ಬೇಕಿಲ್ಲ, ಆದರೆ ವಿಜಯೇಂದ್ರಗೆ ಆ ದಮ್ ಇದೆಯಾ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದು. ವಿಜಯೇಂದ್ರ ಇನ್ನೊಬ್ಬರ ಭಿಕ್ಷೆ ಮೇಲೆ ಶಾಸಕ ಆದವನು. ಈ ಬಗ್ಗೆ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿದ್ದಾರೆ. ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತ ಆಗಬೇಕು, ಆ ನಂತರನೇ ನಾನು ಮರಳಿ ಪಕ್ಷಕ್ಕೆ ಸೇರೋದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ರು. ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ? ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಆಗಿಯಪ್ಪ, ವಿಧಾನಸಭೆ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜಯೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜಯೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ ಈ ಸರ್ಟಿಫಿಕೇಟ್ ಕೊಡೋ ನಾನು ನಾಚಿಕೆ ಆಗೋದಿಲ್ಲ ವಿಜಯೇಂದ್ರ? ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾಡ್ತೀನಿ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಾಪುರಕ್ಕೆ ನಾ ಕೊಡು. ಬರೀ ಭಗವ ಜೆಂಡಾ ಮ್ಯಾಗ ನಾ ಆರಿಸಿ ಬರ್ತೀನಿ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿನ ಸಾಬ್ರ ಹೋಟ. ಕೆಪಿಸಿಸಿ
ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ನಡುವೆಯೇ ಗೃಹ ಸಚಿವ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನಮ್ಮದು ಒಂದೇ ಕುಟುಂಬ, ಸೌಜನ್ಯ ಭೇಟಿಯಷ್ಟೇ ಇದು. ರಾಜಕೀಯ ವಿಚಾರವಾಗಿ ಯಾವುದೇ ಚರ್ಚೆ ಮಾಡಿಲ್ಲ, ನಾನು ರಾಜಕೀಯ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದರು. ಸೌಜನ್ಯದ ಭೇಟಿ ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾರೆ, ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದಿಲ್ಲ, ಏನು ಮಾತಾಡಲ್ಲ. ರಾಜಕೀಯ ಅಂದರೆ ಕುತೂಹಲ ಸರ್. ಇಲ್ಲ, ಏನು ಮಾತಾಡಿಲ್ಲ. ನಿಮ್ದು ಬಹಳಷ್ಟು ಡಿಮ್ಯಾಂಡ್ಸ್ ಇದೆ. ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು. ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಎಂಬ ಸಿಎಂ ಹೇಳಿಕೆ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯಲ್ಲೇ ಇರುತ್ತೆ ಎಂದರು. ಅಲ್ಲದೆ ಎಲ್ಲರಿಗೂ ನ್ಯಾಯ ಸಿಗುವಂತೆ ಜಾರಿ ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ ಹೇಳಿದರು. 2 ತಿಂಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಾವು ಜಾರಿಗೆ ನಿರ್ಧಾರ ಮಾಡ್ತೀವಿ ಸಿಎಂ ಅವರು. ಆಯ್ತು, ಕಾಂಗ್ರೆಸ್ನಲ್ಲಿ ಒಳ ಮೀಸಲಾತಿ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯಲ್ಲಿ, ಎಲ್ಲರಿಗೂ ನ್ಯಾಯ ಒದಗಿಸೋ ರೀತಿಯಲ್ಲಿ ಕೊಡ್ತೇವೆ. ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಜಾಗ ಒತ್ತುವರಿ ಮಾಡಿದ್ದಾರೆ. ನನ್ನ ಕಡೆಯಲ್ಲಿ ಸಣ್ಣ ದಾಖಲೆಗಳಿದೆ ಅಂತ ಹೇಳಿದ್ದಾರೆ. ಏಪ್ರಿಲ್ 7ನೇ ತಾರೀಕು ಮಂಡ್ಯದ ಮೇಲುಕೋಟೆಯಲ್ಲಿ ಪ್ರಸಿದ್ಧ ಶ್ರೀ ವೈರಮುಡಿ ಉತ್ಸವ ನಡೆಯಲಿದೆ. ರಾಜ್ಯದಾದ್ಯಂತ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಈ ಬಗ್ಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು, ಉತ್ಸವದ ಸಿದ್ಧತೆಗಳು, ವ್ಯವಸ್ಥೆಗಳ ಕುರಿತು ಪ್ರಮುಖ ವಿಚಾರಗಳನ್ನು ಹಂಚಿಕೊಂಡರು. ಉತ್ಸವದ ದೃಷ್ಟಿಯಿಂದ ಭಕ್ತರಿಗೆ ಅನುಕೂಲವಾಗುವಂತೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗುತ್ತೆ. ಭದ್ರತೆಗಾಗಿ 40 ಸಿಸಿಟಿವಿ ಕ್ಯಾಮೆರಾ, 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಶ್ವತವಾಗಿ ಕ್ಯಾಮೆರಾಗಳನ್ನು ಅಳವಡಿಸ್ತಾ ಇದ್ದೀವಿ ಅಂತ ಮಾಹಿತಿ ಹಂಚಿಕೊಂಡ್ರು. ಅಲ್ಲಿ ಬಂದೋಬಸ್ತಲ್ಲಿ ರಾತ್ರಿ ಮಾಡಿ ಬೆಳಿಗ್ಗೆ ವಾಪಸ್ ತಗೊಂಡ್ಬರ್ತಕ್ಕಂಥದ್ದು. ಅದಕ್ಕೆ ಪೂರ್ವಭಾವಿ ಸಭೆನ ಮಾಡಿದ್ದೀನಿ ಅಂತ ಅಧ್ಯಕ್ಷತೆ ಮೇಲೆ. ರಾತ್ರಿ ಜಿಲ್ಲಾಧಿಕಾರಿಗಳು, ಸ್ಥಳೀಯ ಶಾಸಕರು, ಪೊಲೀಸ್ ಅಧಿಕಾರಿಗಳು, ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಸಹ ಜವಾಬ್ದಾರಿ ತಗೊಂಡು ಅದಕ್ಕೂ ಸಹ ಅನೇಕ ಕಮಿಟಿಗಳನ್ನ ಮಾಡಿ ಸಿಸಿ ಕ್ಯಾಮೆರಾ ಈ ಸರಿ ಅಳವಡಿಕೆ, ಶೌಚಾಲಯ ವ್ಯವಸ್ಥೆ, ಆರಕ್ಷಣೆ. ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು. ಬೆಳಗಾವಿಯಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದು ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನು ಖಂಡಿಸಿವೆ. ಮೂಡಲಗಿ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದ ಸಂಘಟನೆಗಳು ಯತ್ನಾಳ್ ಉಚ್ಚಾಟನೆ ಮರು ಪರಿಶೀಲನೆ ಮಾಡಬೇಕು, ಅಲ್ಲದೆ ಉಚ್ಚಾಟನೆಯನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದರು. ನಿರ್ಧಾರಗಳು ಹಾಗೂ ಕೇಂದ್ರ ನಿರ್ಧಾರ ತಗೊಂಡಂತ ನಿರ್ಣಯ ತಪ್ಪಿದೆ ಅಂತ. ಯಾಕೆ ತಪ್ಪಿದೆಯಪ್ಪ ಅಂತಂದ್ರೆ ಕಾರಣ ಹೇಳ್ತೀನಿ ನಾನು ನಿಮಗ. ನೋಡಿ, ನೀವು ಭಾಷಣದಾಗ ಏನ್ ಹೇಳ್ತೀರಿ? ವಂಶ ಪಾರಂಪರೆ ಕಿತ್ತೊಗಿದ್ಪ ಅಂತೀರಿ. ವಂಶ ಪಾರಂಪರೆ ಕಿತ್ತೊಗಿದ್ರು ಏನ್ ಕಿತ್ತೊಗಿದ್ಪ? ನೀವು ಏನ್ ಭಾಷಣದಾಗ ಮಾಡ್ತೀರಿ? ಜವಾಹರ್ಲಾಲ್ ನೆಹರು ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡುವವರಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ಇನ್ಮುಂದೆ ಪಾಲಿಕೆ ಸ್ವಾಧೀನ ಅನುಭವ ಪ್ರಮಾಣ ಪತ್ರ ಪಡೆಯದೆ ಕಟ್ಟಡ ನಿರ್ಮಾಣ ಮಾಡಿದರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮಕ್ಕೆ ಪಾಲಿಕೆ ಸೂಚನೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿರುವ ಬಿಬಿಎಂಪಿ ಅಧಿಕಾರಿಗಳು ಅನಧಿಕೃತ ಕಟ್ಟಡ ನಿರ್ಮಾಣಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ವಿದ್ಯುತ್ ಸಂಪರ್ಕ ಕಡಿತ ಮಾಡುವುದಕ್ಕೆ ಸುತ್ತೋಲೆ ಹೊರಡಿಸಿದ್ದಾರೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟ ಹಿನ್ನೆಲೆ ರೋಗಿಗಳು ಪರದಾಡಿದ್ದಾರೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ 20 ನಿಮಿಷಗಳ ಕಾಲ ಕರೆಂಟ್ ಕಟ್ ಆಗಿದ್ದು, ಮೊಬೈಲ್ ಟಾರ್ಚ್ ಅನ್ನು ಹಿಡಿದು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ವಿಷ ಸೇವಿಸಿ ಬಂದಿದ್ದ ವ್ಯಕ್ತಿಗೆ ಚಿಕಿತ್ಸೆ ನೀಡೋದಕ್ಕೆ ಕರೆಂಟ್ ಇಲ್ಲದೆ ವೈದ್ಯರು ಮೊಬೈಲ್ ಲೈಟ್ನಲ್ಲಿ ರೋಗಿಗೆ ಚಿಕಿತ್ಸೆ ನೀಡಿದ್ದಾರೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಕಳೆದೊಂದು ತಿಂಗಳಿಂದ ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ಲಕ್ಷ್ಮೀ ಕಾಲೋನಿಯ ಜನರು ಅಧಿಕಾರಿಗಳ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ನಲ್ಲಿಗೆ ನೀರು ಬರ್ತಿಲ್ಲ ಅಂತ ನಗರಸಭೆ ಅಧಿಕಾರಿಗಳನ್ನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದು, ಸಮರ್ಪಕ ನೀರು ಒದಗಿಸದೆ ಹೋದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಯಾವಾಗ ಬಿಡ್ತೀನಿ ಅಂತ ಹೇಳಿ
ಸವಲತ್ತಿಲ್ಲ ನಮ್ಮಲ್ಲಿ ಏರಿಯಾಗ ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಕೃಷ್ಣಾ, ಘಟಪ್ರಭಾ, ಮಲಪ್ರಭಾದಂತ ಸಪ್ತ ನದಿಗಳು ಇದ್ರೂ ನೀರಿನ ಸಮಸ್ಯೆ ಉಲ್ಬಣಿಸ್ತಾ ಇದ್ದು ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ 2,000 ಮನೆಗಳಿಗೆ ಒಂದೇ ಬೋರ್ವೆಲ್ ಇರೋದ್ರಿಂದ ಸಮಸ್ಯೆ ಹೆಚ್ಚಾಗಿದ್ದು ವಿದ್ಯುತ್ ಹೋದ್ರೆ ಸಾಕು ಟ್ಯಾಂಕರ್ ನೀರಿನ ಮೊರೆ ಹೋಗಬೇಕಾಗುತ್ತೆ. ಕೆಲವು ಬಾರಿ ಜನರ ಮಧ್ಯೆ ಇದೇ ಕಾರಣಕ್ಕೆ ಗಲಾಟೆಗಳು ಕೂಡ ಆಗ್ತಾ ಇದ್ದು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನೀರಿನೊಂದು ಪ್ರಾಬ್ಲಮ್ ಭಾಳ ಐತ್ರಿ. ಏನಾರೇ ಮಾಡಿ ನೀರಿನ ಅನುಕೂಲ ಕೊಟ್ಟರೆ ಭಾಳ ಸಹಾಯ ಆಗ್ತೈತಿ. ಮತ್ತು ನೀರೇನ್ರಿ ಒಂದು ಬಂದು ರೀ ಒಟ್ಟು 8 ದಿನ ನೀರೇ ಬರೋದಿಲ್ಲ ರೀ. ನೀರು ಬರೋಂಗಿಲ್ಲ ರೀ. ಅದು ಹಿಂಗಾಗಿ ಕೈಕಾಲು ಇಲ್ದಾರಿಸೋದೇ ಭಾಳ ತ್ರಾಸ ತೊಗೊಳತ್ತ. ನೀರು ಹಾಕಿದ್ರು ಅವ್ರೇನು ಎಳಕ್ಕೆ ತಂದು ಹಾಕೋದಿಲ್ಲ ರೀ. ಹಿಂಗಾಗಿ ಸಮಸ್ಯೆ ಭಾಳ ಐತಿ. ನೀರು ಆದ್ರೆ ಬಾವಿಗಳು ಹುಡ್ಕಾಡ್ಬೇಕು ರೀ. ಅದು ಸರಿಯಾಗಿಲ್ಲ ರೀ. ಬಾವಿಗಳು ಬೀ ರೀ ಭಾಳ ತಳ ಹೋಗ್ಯಾರ ನೀರು ಬೀ ರೀ ಸರಿಯಾಗಿಲ್ಲ ರೀ. ಹೀಗಾಗಿ ಯಾದಗಿರಿಯಲ್ಲಿ ಬೇಸಿಗೆ ಬಿಸಿಲಿನ ತಾಪಕ್ಕೆ ಜಲಮೂಲ ಬರಿದಾಗಿದ್ದು ರಣ ಬಿಸಿಲಿಗೆ ಭತ್ತದ ಬೆಳೆಗಳು ಒಣಗಿ ಹೋಗಿವೆ. ಯಾದಗಿರಿಯ ಹೊರವಲಯದ ಗಂಗಾನಗರದ ಮಲ್ಲಪ್ಪ ಎಂಬುವರು 4 ಎಕರೆ ಜಮೀನಲ್ಲಿ ಭತ್ತದ ಬೆಳೆ ಬೆಳೆದಿದ್ರು. ಬಿಸಿಲಿನ ತಾಪಕ್ಕೆ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ತೆನೆ ಕಟ್ಟುವ ಹಂತದಲ್ಲಿರುವಾಗ ಭತ್ತದ ಬೆಳೆ ಕಮರಿ ಹೋಗಿದ್ದು ಹತ್ತಿಕುಣಿ ಡ್ಯಾಂ, ಸೌದಾಗರ ಡ್ಯಾಂನಿಂದ ನೀರು ಬಿಡುವಂತೆ ರೈತರು ಆಗ್ರಹಿಸಿದ್ದಾರೆ. ಇನ್ನು ಜಮೀನುಗಳಿಗೆ ನೀರು ಬಿಡದೆ ಹೋದರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡ ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಹಿ ಹಾಕುವ ಮೂಲಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಕ್ಫ್ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದಲೂ ಅಧಿಸೂಚನೆ ಪ್ರಕಟವಾಗಲಿದ್ದು ಅಧಿಸೂಚನೆ ಬಳಿಕ ವಕ್ಫ್ ತಿದ್ದುಪಡಿ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಲಿದೆ. ಇನ್ನು ವಿಧೇಯಕ ವಿರುದ್ಧ ಕಾಂಗ್ರೆಸ್, ಎಐಎಂಐಎಂ ಅರ್ಜಿ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಮತ್ತೆರಡು ಅರ್ಜಿ ಸಲ್ಲಿಕೆಯಾಗಿವೆ. ವಕ್ಫ್ ಮಸೂದೆ ಸಂವಿಧಾನದ ಮೂಲಭೂತ ಹಕ್ಕು ಉಲ್ಲಂಘಿಸುತ್ತೆ, ಧಾರ್ಮಿಕ ದತ್ತಿ ಸಂಸ್ಥೆಗಳಲ್ಲಿ ಮುಸ್ಲಿಮರ ಹಕ್ಕು ದುರ್ಬಲಗೊಳಿಸುತ್ತೆ ಅಂತ ವಕ್ಫ್ ತಿದ್ದುಪಡಿ ಮಸೂದೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ರಾಮನವಮಿ ದಿನವೇ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಪ್ರಧಾನಿ ಮೋದಿ ಪಂಬನ್ ರೈಲ್ವೆ ಸೇತುವೆಗೆ ಚಾಲನೆ ಕೊಟ್ಟರು. ಪಂಬನ್ ರಾಮೇಶ್ವರಂ ನಡುವೆ ಸಂಪರ್ಕ ಕಲ್ಪಿಸುವ ವರ್ಟಿಕಲ್ ಲಿಫ್ಟ್ ಸೇತುವೆ ಇದಾಗಿದೆ. ರಾಮೇಶ್ವರಂ ಚೆನ್ನೈನ ತಂಬರಂಗೆ ಸಂಪರ್ಕಿಸುವ ಹೊಸ ರೈಲು ಸೇವೆ. ಕರಾವಳಿ ಕಾವಲು ಪಡೆ ಹಡಗಿಗೆ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಸೇತುವೆ ಉದ್ಘಾಟನೆ ಬಳಿಕ ಮಾತನಾಡಿದ ಮೋದಿ, ತಮಿಳುನಾಡು ಸಿಎಂ ಸ್ಟಾಲಿನ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ತಮಿಳು ಭಾಷೆಯಲ್ಲಿಯೇ ಮೆಡಿಕಲ್ ಕೋರ್ಸ್ ಆರಂಭಿಸಿ ಅಂತ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. 10 ವರ್ಷಗಳಲ್ಲಿ ತಮಿಳುನಾಡಿಗೆ 11 ಮೆಡಿಕಲ್ ಕಾಲೇಜು ಬಂದಿವೆ. ತಮಿಳುನಾಡಿನ ಮೂಲ ಸೌಕರ್ಯಕ್ಕೆ ಕೇಂದ್ರ ಸರ್ಕಾರ ಒತ್ತು ಕೊಟ್ಟಿದೆ. ತಮಿಳುನಾಡಿಗೆ ನೀಡುವ ರೈಲ್ವೆ ಅನುದಾನ 7 ಪಟ್ಟು ಹೆಚ್ಚಾಗಿದೆ. ಆದರೂ ಕೆಲವರು ಯಾವುದೇ ಕಾರಣ ಇಲ್ಲದೆ ದೂರುತ್ತಾರೆ ಅಂತ ಹೆಸರು ಹೇಳದೆ ಸ್ಟಾಲಿನ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದರು. ವರ್ಷಕ್ಕೊಮ್ಮೆ ಬರುವ ರಾಮನವಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗಿದೆ. ಅದರಲ್ಲೂ ಉತ್ತರ ಪ್ರದೇಶದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾಗೆ ಮೊದಲ ಬಾರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭಕ್ತರು ಬಾಲರಾಮನ ದರ್ಶನ ಪಡೆದು ಧನ್ಯರಾಗಿದ್ರು. ಇನ್ನು ಅಯೋಧ್ಯೆಯಲ್ಲಿರುವಂತಹ ಬಾಲರಾಮನ ಹಣಿಯನ್ನ ಸೂರ್ಯ ರಶ್ಮಿ ಸ್ಪರ್ಶಿಸಿದೆ. ದೇಶ ಪ್ರಪಂಚದ ಕೋಟ್ಯಂತರ ಜನರು ಈ ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಂಡ್ರು. ಈ ವೇಳೆ ರಾಮ ಮಂದಿರದಲ್ಲಿ ಆರತಿ ನೆರವೇರಿಸಲಾಯಿತು. ಟ್ರಂಪ್ 2ನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ದೇಶದೊಳಗೆ ವಿರೋಧ ವ್ಯಕ್ತವಾಗಿದೆ. ಟ್ರಂಪ್ ಒಡೆದು ಆಳುವ ನೀತಿ ಹೊಂದಿದ್ದಾರೆ ಅಂತ ಆರೋಪಿಸಿ ಅಮೆರಿಕದ 50 ರಾಜ್ಯಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಾಷಿಂಗ್ಟನ್, ನ್ಯೂಯಾರ್ಕ್, ಹೂಸ್ಟನ್, ಫ್ಲೋರಿಡಾ, ಕೊಲೊರಾಡೋ, ಲಾಸ್ ಏಂಜಲೀಸ್ ಸೇರಿದಂತೆ ಹಲವೆಡೆ ಪ್ರತಿಭಟನೆ ನಡೆದಿದ್ದು ಸರ್ಕಾರದ ಹಲವು ಇಲಾಖೆಗಳಲ್ಲಿ ಸಿಬ್ಬಂದಿ ಕಡಿತ, ವ್ಯಾಪಾರ ಸುಂಕ, ನಾಗರಿಕ ಸ್ವಾತಂತ್ರ್ಯಗಳನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.